ಜೀವನದಲ್ಲಿ ಯಶಸ್ವಿಯಾಗಲು ಅಬ್ದುಲ್ ಕಲಾಂ ಅವರು ಹೇಳಿರುವ 3 ವಿಷಯಗಳು ಇಲ್ಲಿವೆ. ನಿನ್ನ ಪ್ರಯತ್ನ ಇಲ್ಲದೆ ನೀನು ಯಶಸ್ವಿಯಾಗಲು ಸಾಧ್ಯವಿಲ್ಲ. ನಿನ್ನ ಸಂಪೂರ್ಣ ಪ್ರಯತ್ನ ನಿನ್ನ ಕೆಲಸದ ಮೇಲಿದ್ದರೆ ನೀನು ವಿಫಲವಾಗಲು ಸಾಧ್ಯನೇ ಇಲ್ಲ. ನಿರಂತರವಾಗಿ ನಿನ್ನ ಕನಸು ಕಾಣು. ನಿನ್ನ ಎಲ್ಲ ಕನಸುಗಳು ನಿನ್ನ ಯೋಚನೆಗಳಾಗಿ ಒಂದಲ್ಲ ಒಂದು ದಿನ ನನಸಾಗೇ ಆಗುತ್ತೆ ಎಂದು ಅಬ್ದುಲ್ ಕಲಾಂ ಅವರು ಹೇಳುತ್ತಾರೆ. ಜೀವನದಲ್ಲಿ ನೀನು ಯಶಸ್ವಿಯಾಗಬೇಕಾದರೆ ಪ್ರಮುಖವಾಗಿ ಈ 3 ವಿಷಯಗಳನ್ನು ಯಾರೊಂದಿಗೂ ಹೇಳಬಾರದು ಅಂತ ಹೇಳುತ್ತಾರೆ. 1. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಮಸ್ಯೆಗಳಿವೆ, ನೋವುಗಳಿವೆ, ಸಂಕಷ್ಟಗಳಿವೆ. ಆದರೆ ಅದನ್ನು ಎಲ್ಲವನ್ನೂ ದಾಟಿ ಮುನ್ನುಗ್ಗಿದರೆ ಮಾತ್ರ ನಿನ್ನ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಆ ಮುಖ್ಯ ಘಟ್ಟದಲ್ಲಿ ನೀನು ನಿನ್ನ ನೋವುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ. ಏಕೆಂದರೆ ಇಲ್ಲಿ ನಿನ್ನ ನೋವುಗಳಿಗೆ ಸ್ಪಂದಿಸುವ ಜನಗಳಿಗಿಂತ ನಿನ್ನ ನೋವುಗಳನ್ನೇ ನೋಡಿ ನಗುವವರು ಹೆಚ್ಚಾಗಿದ್ದಾರೆ. ಯಶಸ್ಸು ಸಿಗಬೇಕೆಂದರೆ ಸಂಕಷ್ಟಗಳನ್ನು ಎದುರಿಸಲೇಬೇಕು. ನಿನ್ನ ನೋವುಗಳೇ ನನ್ನ ಯಶಸ್ಸಿನ ಮುಖ್ಯ ಭಾಗವಾಗಿರುತ್ತದೆ. ಕಷ್ಟಗಳು ಬಂದಿವೆ ಅಂತ ಇಷ್ಟಪಟ್ಟುದನ್ನು ಬಿಡಬೇಡ. ಇವತ್ತಿನ ದಿನ ಕಷ್ಟವಾಗಿರಬಹುದು, ನಾಳೆ ಅದಕ್ಕಿಂತಲೂ ಕೆಟ್ಟದಾಗಿರಬಹುದು. ಆದರೆ ಮುಂದೊಂದು ದಿನ ಎಲ್ಲವೂ ಸಂತೋಷವಾಗಿಯೇ ಇರುತ್ತದೆ. ಇನ್ನೇನೂ ಇಲ್ಲ. ನೀನು ತಪ್ಪು ಮಾಡಿದಾಗ ಅದನ್ನು ಮುಜುಗರ ಇಲ್ಲದೆ ಒಪ್ಪಿಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆಯುವುದನ್ನು ಕಲಿ. ಅಬ್ದುಲ್ ಕಲಾಂ ಅವರು ಹೇಳಿರುವ 2ನೆಯ ವಿಷಯ, ನೀನು ನಡೆಯುವ ದಾರಿಯಲ್ಲಿ ನಿನಗೆ ಗೆಲುವು ಅಡೆತಡೆಗಳು ಬರುವುದು ಸಹಜ. ಹಾಗಂತ ಅಲ್ಲಿ ಸೋಲು ಒಪ್ಪಿಕೊಂಡು ಕೆಳಗೆ ಕೂರಬಾರದು. ಅದನ್ನು ಎದುರಿಸಿ ನಿಂತು ಗೆಲ್ಲಬೇಕು. ಅದೃಷ್ಟದಲ್ಲಿ ನಂಬಿಕೆ ಇಡಬೇಡ, ಪರಿಶ್ರಮದಲ್ಲಿ ನಂಬಿಕೆ ಇಡು. ಈ ಹಾದಿಯಲ್ಲಿ ನೀನು ಗೆಲ್ಲುವುದಂತೂ ಪಕ್ಕಾ. ಆದರೆ ನೀನು ನಿನ್ನ ಗುರಿಯನ್ನು ಮುಟ್ಟುವ ಹಾದಿಯಲ್ಲಿ ಯಾರೊಂದಿಗೂ ನಿನ್ನ ಗುರಿಯ ಬಗ್ಗೆ, ನಿನ್ನ ಕನಸಿನ ಬಗ್ಗೆ ತುಟಿ ಬಿಡಬೇಡ. ಯಾರತ್ರನೂ ನಾನು ಇದನ್ನು ಮಾಡುತ್ತೀನಿ, ನಾನು ಅದನ್ನು ಮಾಡುತ್ತೀನಿ ಅಂತ ಹೇಳಬೇಡ. ನನ್ನ ಕನಸುಗಳನ್ನು ನನಸು ಮಾಡಿ ಇರ್ತೀನಿ, ನಾನು ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಯಾರತ್ರನೂ ಹೇಳಬೇಡ. ಏಕೆಂದರೆ ನಿನ್ನ ಗುರಿಯ ಬಗ್ಗೆ ನೀನು ಅವರಿಗೆ ಹೇಳಿದಾಗ ಅವರು ನಿನ್ನ ದಾರಿಯನ್ನು ತಪ್ಪಿಸುವಂಥ ಕೆಲಸ ಮಾಡುತ್ತಾರೆ. ನಿನ್ನ ದಾರಿಯಲ್ಲಿ ಹೋಗುವುದಕ್ಕೆ ಯಾವುದೇ ಕಾರಣಕ್ಕೂ ಅವರು ನಿನ್ನನ್ನು ಬಿಡಲ್ಲ. ನೀನು ನಿನ್ನ ಗುರಿಯನ್ನು ತಲುಪಬೇಕಾದರೆ ನೀನು ನಿನ್ನ ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು. ಅಬ್ದುಲ್ ಕಲಾಂ ಅವರು ಹೇಳಿರುವ 3ನೇ ವಿಷಯ. ಅಬ್ದುಲ್ ಕಲಾಂ ಅವರು ಹೇಳುತ್ತಾರೆ, ನೀನು ನಿನ್ನ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ. ಏಕೆಂದರೆ ನಿನ್ನ ದಾರಿಯನ್ನು ಅವರು ಕೂಡಿ ಕಾಪಿ ಮಾಡುತ್ತಾರೆ. ಅವರು ಒಂದು ವೇಳೆ ಅದರಲ್ಲಿ ಫೇಲ್ ಆದರೆ ನಿನ್ನನ್ನೇ ದೂರುತ್ತಾರೆ. ಆದ್ದರಿಂದ ನಿನ್ನ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡ. ಏಕೆಂದರೆ ನಿನ್ನ ಮೊದಲ ಗೆಲುವಿನ ನಂತರ ವಿಶ್ರಾಂತಿ ತಗೋಬೇಡ. ಯಾಕೆ ಗೊತ್ತಾ? 2ನೇ ಪ್ರಯತ್ನದಲ್ಲಿ ಒಂದು ವೇಳೆ ನೀನು ಸೋತು ಹೋದರೆ ನಿನ್ನ ಮೊದಲ ಗೆಲುವು ಕೇವಲ ಅದೃಷ್ಟ ಅಂತ ಹೀಯಾಳಿಸುವುದಕ್ಕೆ ಬಹಳ ಜನ ಕಾಯ್ತಾ ಇರುತ್ತಾರೆ. ಈ ವಿಷಯಗಳನ್ನು ನಿನ್ನ ಜೀವನದಲ್ಲಿ ಯಾರೊಂದಿಗೂ ಹಂಚಿಕೊಳ್ಳದೇ ಇದ್ದರೆ ನೀನು ನಿನ್ನ ಜೀವನದಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿರುವುದು ಪಕ್ಕಾ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಈ ವಿಡಿಯೋವನ್ನು ಕೇಳಿದ್ದಕ್ಕಾಗಿ.